ನಿಮ್ಮ ಮನೆಯಲ್ಲಿ ಎಷ್ಟೇ ದುಡಿದರೂ ಹಣ ಉಳಿಯುತ್ತಿಲ್ಲವೇ? ವಿನಾಕಾರಣವಾಗಿ ಕಲಹಗಳು ಅಥವಾ ಅನಾರೋಗ್ಯ ಕಾಡುತ್ತಿದೆಯೇ? ಹಾಗಾದರೆ ಒಮ್ಮೆ ನಿಮ್ಮ ಮನೆಯ ಮುಖ್ಯ ಬಾಗಿಲನ್ನು ಗಮನಿಸಿ. ವಾಸ್ತುಶಾಸ್ತ್ರದ ಪ್ರಕಾರ ಮುಖ್ಯ ಬಾಗಿಲು ಕೇವಲ ಪ್ರವೇಶ ದ್ವಾರವಲ್ಲ, ಅದು ಶಕ್ತಿಯ ಹರಿವು. ಇಲ್ಲಿ ಮಾಡುವ ಒಂದು ಸಣ್ಣ ತಪ್ಪು ನಿಮ್ಮ ಮನೆಯ ಸುಖಶಾಂತಿಯನ್ನೇ ಹಾಳು ಮಾಡಬಹುದು. ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸಲು ಬಾಗಿಲು ಯಾವ ದಿಕ್ಕಿನಲ್ಲಿರಬೇಕು, ಬಣ್ಣ ಹೇಗಿರಬೇಕು ಮತ್ತು ಅದೃಷ್ಟ ತರಲು ನೀವು ಮಾಡಬೇಕಾದ 5 ಪ್ರಮುಖ ಬದಲಾವಣೆಗಳು ಯಾವುವು ಇಂದಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಬನ್ನಿ. ಇದಕ್ಕಿಂತ ಮೊದಲು ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಹಾಗೂ ಇನ್ನೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಮನೆಯ ಮುಖ್ಯ ಬಾಗಿಲಿಗೆ ಹೆಚ್ಚಿನ ಪ್ರಾಶಸ್ತ್ಯವಿದೆ. ಬಾಗಿಲ ಮೂಲಕವೇ ನಮಗೆ ಒಳ್ಳೆಯ ಕೆಟ್ಟ ಕಂಪನಗಳು ಬರೋದು. ಹೀಗಾಗಿ ಮೇನ್ ಡೋರ್ ವಾಸ್ತು ಪ್ರಕಾರ ಬಿದ್ದರೆ ಮನೆಯೊಳಗೆ ಸಾಮರಸ್ಯ, ಸಂತೋಷ, ಸಮೃದ್ಧಿ ಇವೆಲ್ಲ ನೆಲೆಸುತ್ತವೆ. ವಾಸ್ತು ಮಾರ್ಗಸೂಚಿಗಳ ಪ್ರಕಾರ ಮುಖ್ಯ ಬಾಗಿಲನ್ನು ನಿರ್ಮಿಸುವುದು ಏಕೆ ಮುಖ್ಯ ಎಂಬುದು ಇಲ್ಲಿದೆ ನೋಡಿ ಗೆಳೆಯರೆ. ಮನೆಯ ಮೇನ್ ಡೋರ್ ಏಕೆ ವಾಸ್ತುಶಾಸ್ತ್ರದ ಪ್ರಕಾರ ಇರಬೇಕೆಂದು ಒಂದೊಂದಾಗಿಯೇ ಕಾರಣಗಳನ್ನು ನೋಡುತ್ತಾ ಹೋಗೋಣ ಬನ್ನಿ. ಮೊದಲನೆಯದಾಗಿ ಶಕ್ತಿಯ ಹರಿವು. ಮೇಲೆ ಹೇಳಿದಂತೆ ಬಾಗಿಲು ಶಕ್ತಿಯ ಹರಿವಾಗಿದೆ. ಕೆಟ್ಟ ಮತ್ತು ಒಳ್ಳೆಯ ಶಕ್ತಿ ಮನೆ ಪ್ರವೇಶಿಸುವ ಸಂದರ್ಭದಲ್ಲಿ ಬಾಗಿಲು ಕೆಟ್ಟ ಶಕ್ತಿಯನ್ನು ತಡೆದು ಹಿಡಿಯುತ್ತದೆ. ಮುಖ್ಯ ಬಾಗಿಲನ್ನು ವಾಸ್ತು ಮಾರ್ಗಸೂಚಿಗಳೊಂದಿಗೆ ನಿರ್ಮಿಸಿದ್ದಲ್ಲಿ ಧನಾತ್ಮಕ ಶಕ್ತಿ ಸುಗಮವಾಗಿ ಮನೆಯನ್ನು ಪ್ರವೇಶಿಸುತ್ತದೆ. ಇವಾಗ ಎರಡನೇ ಕಾರಣವನ್ನು ನೋಡುವುದಾದರೆ ಪಂಚಭೂತಗಳ ಸಮತೋಲನ. ವಾಸ್ತುಶಾಸ್ತ್ರವು ಭೂಮಿ, ನೀರು, ಬೆಂಕಿ, ಗಾಳಿ ಮತ್ತು ಬಾಹ್ಯಾಕಾಶ ಹೀಗೆ ಪಂಚಭೂತಗಳ ಸಮತೋಲನವನ್ನು ಒತ್ತಿ ಹೇಳುತ್ತದೆ. ಮುಖ್ಯ ಬಾಗಿಲನ್ನು ಸರಿಯಾಗಿ ಇರಿಸಿದಾಗ ಈ ಅಂಶಗಳು ಸಾಮರಸ್ಯದ ಏಕೀಕರಣವನ್ನು ಅನುಮತಿಸುತ್ತವೆ ಮತ್ತು ಮನೆಯೊಳಗೆ ಸಮತೋಲಿತ ಶಕ್ತಿಯ ಹರಿವನ್ನು ಖಾತ್ರಿಗೊಳಿಸುತ್ತವೆ. ಮೂರನೇ ಕಾರಣ ಸಮೃದ್ಧಿ. ಮುಖ್ಯ ಬಾಗಿಲು ಸಮೃದ್ಧಿಯ ಪ್ರವೇಶ ದ್ವಾರ ಎಂದು ನಂಬಲಾಗಿದೆ. ಮುಖ್ಯ ಬಾಗಿಲಿಗೆ ವಾಸ್ತು ತತ್ವಗಳನ್ನು ಅನುಸರಿಸುವುದು ನಿಮ್ಮ ಮನೆಗೆ ಧನಾತ್ಮಕ ಕಂಪನಗಳು ಮತ್ತು ಅವಕಾಶಗಳನ್ನು, ಸಮೃದ್ಧಿಯನ್ನು ಆಕರ್ಷಿಸಲು ಸಹಾಯ ಮಾಡುತ್ತದೆ. ನಾಲ್ಕನೆಯ ಕಾರಣ ಭಾವನಾತ್ಮಕ ಯೋಗಕ್ಷೇಮ. ವಾಸ್ತು ಮಾರ್ಗಸೂಚಿಗಳ ಪ್ರಕಾರ ವಿನ್ಯಾಸಗೊಳಿಸಲಾದ ಮುಖ್ಯ ಬಾಗಿಲು ಮನೆಯವರ ಭಾವನಾತ್ಮಕ ಯೋಗಕ್ಷೇಮದ ಮೇಲೆ ಸಕಾರಾತ್ಮಕ ಪರಿಣಾಮವನ್ನು ಬೀರುತ್ತದೆ. ಮುಖ್ಯ ಬಾಗಿಲು ಮನೆಯೊಳಗೆ ಭದ್ರತೆ, ಶಾಂತಿ ಮತ್ತು ಮನೆಯವರ ಸಂತೋಷಕ್ಕೆ ಕಾರಣವಾಗುತ್ತದೆ. ಗೆಳೆಯರೇ, ಇವಾಗ ನಾವು ಮುಖ್ಯ ಬಾಗಿಲಿಗೆ ಕೆಲವೊಂದಿಷ್ಟು ವಾಸ್ತು ಸಲಹೆಗಳನ್ನು ನೋಡೋಣ ಬನ್ನಿ. ಮೊದಲನೆಯದಾಗಿ ದಿಕ್ಕು. ವಾಸ್ತು ಪ್ರಕಾರ ಮುಖ್ಯ ದ್ವಾರದ ದಿಕ್ಕು ನಿರ್ಣಾಯಕವಾಗಿದೆ. ಪೂರ್ವ, ಉತ್ತರ ಅಥವಾ ಈಶಾನ್ಯ ದಿಕ್ಕುಗಳನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ವಾಸ್ತು ಪ್ರಕಾರ ಈ ಮುಖ್ಯ ದ್ವಾರದ ದಿಕ್ಕುಗಳು ಮನೆಯೊಳಗೆ ಧನಾತ್ಮಕ ಶಕ್ತಿ ಮತ್ತು ಸಮೃದ್ಧಿಯ ಒಳಹರಿವನ್ನು ತಂದುಕೊಡುತ್ತವೆ. ಎರಡನೆಯ ವಾಸ್ತು ಸಲಹೆ ಏನೆಂದರೆ ಬಾಗಿಲಿನ ಗಾತ್ರ. ಮುಖ್ಯ ಬಾಗಿಲಿನ ಗಾತ್ರವು ಮನೆಯ ಒಟ್ಟಾರೆ ಗಾತ್ರಕ್ಕೆ ಅನುಗುಣವಾಗಿರಬೇಕು. ತುಂಬ ಚಿಕ್ಕದಲ್ಲದ ಅಥವಾ ತುಂಬ ದೊಡ್ಡದಾಗಿರುವ ಬಾಗಿಲು ಮನೆಯೊಳಗಿನ ಶಕ್ತಿಯ ಹರಿವಿನಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಗೆಳೆಯರೇ, ಇವಾಗ ನಾವು ಮೂರನೇ ವಾಸ್ತುಶಾಸ್ತ್ರದ ಸಲಹೆಯಾದ ಮರದ ಬಾಗಿಲು ಬಗ್ಗೆ ನೋಡೋಣ ಬನ್ನಿ. ಸಾಧ್ಯವಿದ್ದರೆ ಮರದ ಬಾಗಿಲುಗಳನ್ನು ಬಳಸಿ, ಏಕೆಂದರೆ ಮರದ ಬಾಗಿಲುಗಳು ಶಕ್ತಿಯ ಹರಿವಿನ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರುತ್ತವೆ. ಆದಾಗ್ಯೂ ಮರದ ಬಾಗಿಲುಗಳನ್ನು ಹಾಕಲು ಆಗಿಲ್ಲವಾದರೆ ಲೋಹ ಅಥವಾ ಫೈಬರ್ ಗ್ಲಾಸ್ನಂತಹ ಇತರ ವಸ್ತುಗಳಿಂದ ನಿರ್ಮಿಸಿ. ನಾಲ್ಕನೆಯ ವಾಸ್ತು ಸಲಹೆ ಏನೆಂದರೆ ಮುಖ್ಯ ಬಾಗಿಲಿನ ಬಣ್ಣ. ವಾಸ್ತುಶಾಸ್ತ್ರದಲ್ಲಿ ಬಣ್ಣ ಕೂಡ ಮುಖ್ಯ. ಹೀಗಾಗಿ ಸಕಾರಾತ್ಮಕತೆ ಮತ್ತು ಸಮೃದ್ಧಿಯನ್ನು ಸಂಕೇತಿಸುವ ಬಣ್ಣಗಳನ್ನು ಆರಿಸಿಕೊಳ್ಳಿ. ಹಳದಿ, ಕಂದು ಮತ್ತು ಬಿಳಿ ಬಣ್ಣವನ್ನು ಹೆಚ್ಚಾಗಿ ಮುಖ್ಯ ಬಾಗಿಲಿನ ಬಣ್ಣಕ್ಕೆ ಮಂಗಳಕರ ಆಯ್ಕೆಗಳೆಂದು ಪರಿಗಣಿಸಲಾಗುತ್ತದೆ. ಈ ಬಣ್ಣಗಳು ಧನಾತ್ಮಕ ಶಕ್ತಿಯನ್ನು ಆಹ್ವಾನಿಸುತ್ತವೆ. ಆದರೆ ಯಾವುದೇ ಕಾರಣಕ್ಕೂ ಕಪ್ಪು ಬಣ್ಣಗಳಂತಹ ಗಾಢ ಬಣ್ಣಗಳನ್ನು ಬಳಿಯಬೇಡಿ. ಇವಾಗ ನಾವು ಐದನೆಯ ವಾಸ್ತು ಸಲಹೆ ನೋಡುವುದಾದರೆ ನಾಮಫಲಕ. ಮುಖ್ಯ ಬಾಗಿಲಿನ ಹೊರಗೆ ಇರಿಸಲಾಗಿರುವ ನಾಮಫಲಕವು ಮನೆಗೆ ಧನಾತ್ಮಕ ಶಕ್ತಿ ಮತ್ತು ಸಮೃದ್ಧಿಯನ್ನು ಆಕರ್ಷಿಸುತ್ತದೆ. ಈ ಫಲಕದಲ್ಲಿ ಹೆಸರುಗಳನ್ನು ಸ್ಪಷ್ಟವಾಗಿ ನಮೂದಿಸಿ. ಇವಾಗ ಆರನೆಯ ವಾಸ್ತು ಸಲಹೆ ನೋಡುವುದಾದರೆ ಮೆಟ್ಟಿಲುಗಳ ಸಂಖ್ಯೆ.
ಮುಖ್ಯ ಬಾಗಿಲಿಗೆ ಹೋಗುವ ಮೆಟ್ಟಿಲುಗಳ ಸಂಖ್ಯೆಯು ಬೆಸ ಸಂಖ್ಯೆಯಾಗಿರಬೇಕು. ಉದಾಹರಣೆಗೆ 3, 5 ಅಥವಾ 7 ಹೀಗೆ ಮೆಟ್ಟಿಲುಗಳು ಬೆಸ ಸಂಖ್ಯೆಯಲ್ಲಿರಬೇಕು. ಇವಾಗ ನಾವು 7ನೇ ವಾಸ್ತು ಸಲಹೆ ನೋಡುವುದಾದರೆ ದೇವರ ವಿಗ್ರಹಗಳು. ಮುಖ್ಯ ಬಾಗಿಲಿನ ಬಳಿ ವಿಘ್ನ ನಿವಾರಕ ಗಣೇಶನ ವಿಗ್ರಹ ಇರಿಸಿ. ಹೀಗೆ ಮಾಡೋದರಿಂದ ಮನೆಗೆ ಬರುವ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಇವಾಗ ನಾವು 8ನೆಯ ವಾಸ್ತು ಸಲಹೆ ನೋಡುವುದಾದರೆ ಬೆಳಕಿನ ಬಗ್ಗೆ ನೋಡೋಣ ಬನ್ನಿ. ಮುಖ್ಯ ದ್ವಾರದ ಸುತ್ತಲೂ ಸಾಕಷ್ಟು ಬೆಳಕು ಅತ್ಯಗತ್ಯ. ಚೆನ್ನಾಗಿ ಬೆಳಕಿರುವ ಪ್ರವೇಶ ದ್ವಾರಗಳು ಮನೆಯ ಭದ್ರತೆಯನ್ನು ಹೆಚ್ಚಿಸುವುದು ಮಾತ್ರವಲ್ಲದೆ ಉತ್ತಮ ವಾತಾವರಣವನ್ನು ಸೃಷ್ಟಿಸುತ್ತದೆ. ಮನೆಯ ಬಾಗಿಲ ಬಳಿ ಬೆಳಕಿರುವಂತೆ ಖಚಿತಪಡಿಸಿಕೊಳ್ಳಿ. ಗೆಳೆಯರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ. ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಯಾವುದರ ವಿಷಯಕ್ಕೆ ಸಂಬಂಧಿಸಿದ ವಿಡಿಯೋ ಬೇಕೆಂದು ನೀವೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.